ಜನಾಂಗ ಹಿಂದೂ ಬಗ್ಗೆ ಜನಾಂಗ ಆದರೂ ಕೂಡ ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾಹಿತಿ ಅವ್ರನ್ನ ನೋಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ. ಎಲ್ಲ ಸೈಲೆಂಟ್ ಆಗಿರಬೇಕು, ಯಾಕೆಂದರೆ ಎಲ್ಲ ದೂರದಿಂದ ಬಂದಿದ್ದೀರಾ. ಬೀದರು, ಗುಲ್ಬರ್ಗ, ರಾಯಚೂರು ಕಡೆಯಿಂದ ಬಂದಿದ್ದೀರಾ. ಎರಡು ದಿನ ಆಟಿಂಗ್ ಆಗಿದ್ದೀರಾ. ಈಗ ಬಂದು ಯಶಸ್ವಿ ಆಗಲಿ. ಇದು ನಿನ್ನೆ ಹೋಸರ ಬಂದವರು ಈಗ ಬಂದಿಲ್ಲ, ಆಚೆ ಸರ ಬಂದಿಲ್ಲ. ಇದು ಮೂಲ ಉದ್ದೇಶನ ತಿಳ್ಕೊಂಬಿಡಿ. ಇರೋರೆಲ್ಲ ಯಾರೇ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ, ಯಾರು ಬ್ರೋಕರ್ಸ್ಗಳಲ್ಲ. ಈ ಬ್ರೋಕರ್ಸು ದುಡ್ಡು ಹೊಡೆಯೋರು ಅಂತ ಇದನ್ನು ಫಸ್ಟ್ ಆಫ್ ಆಲ್ ತಿಳಿಯಿರಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು, ಗಂಡ ಸತ್ತಿದ ಮೇಲೆ ಚಿತೆಗೆ ಹೋಗಿ ಹೆಣ್ಮಕ್ಳು ಆಗಬೇಕು ಅಂತೇಳಿ. ಅದನ್ನು ರಾಜಾರಾಮನವರ ಅವಿರುದ್ಧ ಹೋರಾಟಗಾರ ಬಂದ್ಬಿಟ್ಟು ಕೊನೆಗೆ ಅವನನ್ನು ತಲೆ ಬಡಿಸಿ ಬಿಡಿಸಿ ಮೂಲೆ ಕೂರಿಸ್ತಿದ್ರು ಅವ್ರಿಗೆ. ಅವೆಲ್ಲ ದರಿದ್ರ ಅನಿಷ್ಟ ಪದ್ಧತಿಗಳನ್ನೆಲ್ಲ, ಈ ಜಾತೀಯತೆಯನ್ನೆಲ್ಲ ದೂರ ಮಾಡಬೇಕು ಅಂತ ಚಿಂತಕರು ಸೇರಿ ಈಗೆಲ್ಲ ಪೆನ್ಷನ್ ಮನೇಲಿ ಇರ್ಬೋದಿತ್ತು. ಅವ್ರಿಗೆ ನಿದ್ದೆಯ ಅವಶ್ಯಕತೆ ಇರಲಿಲ್ಲ. ಅವರು ಬಂದು ಇದು ಉಚಿತವಾಗಿ ಮಾಡ್ತಾ ಇದ್ದೀವಿ. 2.5 ವರ್ಷದಿಂದ ನೂಕು ಆಗ್ತಾ ಇದ್ದಿದ್ದರಿಂದ ಈಗ ಅದಕ್ಕೆ 500 ರೂಪಾಯಿನ ಎಲ್ಲ ಬಾಡಿಗೆ ತೊಗೊಳ್ತಾರೆ. ನೀವೆಲ್ಲ ಪ್ರತಿಯೊಂದು 500 ರೂಪಾಯಿ ವಿಧವೆಯರಿಗೆ ಮೊದಲನೇ 1,000 ರೂಪಾಯಿನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ನೇರ ದಿಟ್ಟವಾಗಿ ಕೊಡ್ತಾ ಇದ್ದಾರೆ. ನಾನು ನನ್ನ ಮಗನಿಗೆ ನನ್ನ 8 ಅಕ್ಕನ ಮದುವೆ ಮಾಡ್ಬೇಕಾದ್ರೆ ಬರೀ ಫಾರಂ ತುಂಬಲಿಕ್ಕೆ 2,000 ರೂಪಾಯಿ ಕೊಟ್ಟಿದ್ದೀನಿ. ಫಾರಂ ನಾನು ಡೀಟೇಲ್ಸ್ ಕೊಡಲಿಕ್ಕೆ ನೋಡ್ರಿ, ಅನುಕೂಲಸ್ಥರಿಗೆ ಬಡವರು ಹುಡುಗಿ ಆದರೂ ಪರವಾಗಿಲ್ಲ ಅದಕ್ಕೆ 2,000 ರೂಪಾಯಿ ಕೊಟ್ಟಿದ್ದೀನಿ. ಹುಡುಗಿಗೆ ಹೋಗಿ ತೋರಿಸ್ಕೊಂಡ್ರೆ 5,000 ರೂಪಾಯಿ ಕೊಡ್ಬೇಕು. ಅವ್ನಿಗೆ ಊಟ ತಿಂಡಿ ಎಲ್ಲ ಕೊಡಿಸ್ಕೊಂಡು ಅವ್ನಿಗೆ ಯಾವ ಹುಡುಗಿ ಪಕ್ಕದ ಹುಡುಗಿನೂ ತೋರಿಸಿಲ್ಲ. ಅವ್ರು ಪಕ್ಕದ ಯಾರ್ಯಾರು ಅಲ್ಲೇ ಹೋಗ್ತಿರಲ್ಲ ಸರ್, ಪಕ್ಕದ ಹುಡುಗಿ ಅಂತ ಆ ಹುಡುಗಿ ಮನೇಲಿದ್ದು ತೋರಿಸಿಲ್ಲ ನಮಗೆ. ಸರ್ ಇಲ್ಲ, ಹುಡುಗಿ ಎಲ್ಲ ಹೋಗಿದ್ದಾರೆ, ಆಮೇಲೆ ಬರ್ತಾರೆ ಅಂತ ವಾಪಸ್ ಕರ್ಕೊಂಡು 2 ದಿನ ಬಿಟ್ಟು ಮತ್ತೆ ಕರ್ಕೊಂಡು 5,000 ರೂಪಾಯಿ ಇಸ್ಕೊಂಡು ಮತ್ತೆ ನಾನು ಆ ಹುಡುಗಿರ ಹತ್ರ ಏನು ಒಪ್ಪಂದ ಮಾಡ್ತೀವೋ, ವರದಕ್ಷಿಣೆಯನ್ನು ಉಪಚಾರ ಮಾಡ್ತೀವೋ ಅದ್ರ ಪ್ರಕಾರವಾಗಿ 2% 3% ಕೊಡ್ಬೇಕು. ನೀನು 2 ಲಕ್ಷ ಮಾತಾಡೋ 3 ಲಕ್ಷ. ಈ ಬ್ರೋಕರ್ ಮನೆಗಳು ಮಾತಾಡ್ತಾರಲ್ಲ, ನಿಮ್ಮ ಮನೆ ಫಸ್ಟ್ ಬಾಡಿಗೆ ನನಗೆ ಕೊಡ್ಬೇಕು. ಇಲ್ಲ ನಿಮ್ಗೆ ಇಷ್ಟು ಏನು ದುಡ್ಡಿಲ್ಲ 15,000 ರೂಪಾಯಿ. ಇವಕ್ಕೆಲ್ಲ ಕಡಿವಾಣ ಇದೆ. ಬೇರೆ ಯಾವ್ದಾರ ನೀವು ಬ್ರೋಕರ್ಸ್ಗಳ ನೋಡ್ಬೋದು. ಸರ್ ನಮ್ಮ ಹತ್ರ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಥ ಕೆಲಸವಿದ್ದಾರೆ. ದಯವಿಟ್ಟು ನೀವು ಯಾರು ಬೇಕಾದ್ರೆ, ನೀವು ಇಂಜಿನಿಯರ್ಸ್ ಬೇಕಾದ್ರೆ ನಮ್ಮ ಹತ್ರ ಪ್ರೊಫೈಲ್ ನಂಬರಿಗೆ ಫೋನ್ ಮಾಡಿ ಇಲ್ಲಿ ಬಂದರೆ ತೋರಿಸ್ತೀವಿ ಅಂತ. ಇಲ್ಲಿ ಯಾವುದು ಮುಚ್ಚುಮರೆಯನ್ನು ನಾವು ಇಟ್ಕೊಂಡಿಲ್ಲ, ಬಟ್ಟ ಬಯಲು ಮಾಡಿದ್ದೀವಿ. ಆದರೆ ನೀವು ಕೆಟ್ಟ ಆಸೆ, ಇನ್ನೊಂದು ಮದುವೆ ಆಗೋ ದುರುದ್ದೇಶದಿಂದಲೋ, ನನ್ನ ಹೆಂಡತಿ ಯಾರ ಜೊತೆ ಓಡೋದು, ಈ ರೀತಿ ಅಸಭ್ಯ ಅಶ್ಲೀಲ ಪದಗಳನ್ನು ಬಳಸಬೇಕು. ಯಾಕೆಂದ್ರೆ ಅದನ್ನು ನಾವಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು, ಕೋರ್ಟ್ ಕಚೇರಿ ನೀವು ಯಾಕೆ ಇದು ಮಾಡಬೇಕು ಅಂತ ಅದಕ್ಕೆ ನಿಮ್ಮನ್ನೇ ಡೈವರ್ಸ್ ಪೇಪರ್ನ ಕೇಳ್ತಾರೆ. ಅರ್ಥ ಆಯ್ತಾ? ಇದು ಮೂಲ ಉದ್ದೇಶ ಏನು? ಲಕ್ಷಾಂತರ ರೂಪಾಯಿ ಕೊಟ್ಟು ತಂದೆ ತಾಯಿಗಳು ಮದುವೆ ಮಾಡೋದಕ್ಕೆ ರೋಡಲ್ಲಿ ಹೋಗ್ತಾ ಎಂಗೇಜ್ಮೆಂಟ್ ಆಗಿರುತ್ತೆ, ಹೋಗ್ತಾ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಹುಡುಗ ಸತ್ತೋಗ್ತಾರ, ಹುಡುಗಿ ಸತ್ತ, ಅವ್ರ ಬಾಳನ್ನ ನನ್ನ ಇದೇ ಹಣ ಬರಾಗುತ್ತಾ ಗಂಡಿನ ಮನೇಲಿ ಅವ್ರಿಗೆ ದೂಸ್ತಾರೆ. ಇವಳಿಗೆ ಎಂಗೇಜ್ಮೆಂಟ್ ಮಾಡಿ ನನ್ನ ಬಾಳೆ ಹೆಂಗೆ ಬಂದ್ಬಿಡ್ತಾರಪ್ಪ ಅಂತ. ಅವ್ರಿಗೆ ಮದುವೆನೇ ಆಗಲ್ಲ. ಇಲ್ಲ, ಅವ್ರಿಗೆ ಮದುವೆನೇ ಆಗಲ್ಲ. ಇಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡಿ ಇಂಥ ನಮ್ಮಂಥ ಫ್ರೆಂಡ್ಸ್ಗಳು ನರಭಕ್ಷಕರು ಇರ್ತಾರೆ, ಕುಂಡು ಪಾರ್ಟಿಗಳು, ಅವ್ರಿಗೂ ಕೊಡ್ಸ್ಕೊಂಡು 2 ದಿನಕ್ಕೆ ಈ ಹಾವು ಇರ್ತಾವಲ್ಲ, ಈ ಚುಚ್ಚು ಮಾತುಗಳಿಂದ ಕೇಳ್ಕೊಂಡು ಡೈವರ್ಸ್ ತಗೊಂಡ್ಬಿಡ್ತಾರೆ. ಚೆನ್ನಾಗೇ ಇರ್ತಾರೆ. ಇವೆಲ್ಲ ಮದುವೆ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಒಂದೇ ಸರಿ ಆಗಿ ಯೋಚನೆ ಮಾಡಿ ಮದುವೆ ಆಗಿ. ಆದರೆ ಇಲ್ಲಿ ಯಾವುದೇ ರೀತಿಯ ಯಾವ ರೀತಿ ನಾನು ಹೇಳ್ತೀನಿ ಅವ್ಯಾವು ಹೇಳ್ಬೇಡಿ. ನಿಮ್ಮ ಮದುವೆ ನಿಮ್ಮ ಹೇಳ್ತಿದೆ ಅಂತ ಇದಾಗಿತ್ತಾ ಡೈವರ್ಸ್ ಪೇಪರ್ ಕೊಡಿ. ಯಾರು ನಿಮ್ಮನ್ನ ಇಷ್ಟಪಡ್ತಾರೋ ಅವ್ರ ಹತ್ರ ಮಾತ್ರ ಹೇಳಿ. ಅರ್ಥ ಆಯ್ತಾ? ಅವ್ರ ಹತ್ರ ನಿಮ್ಗೆ ಕುಲಂಕುಷವಾಗಿ ಹೇಳಿ, ಪ್ರತಿಯೊಂದು ಮುಖ್ಯವಾಗಿ. ಇದು ಯಾಕೆ ಬಿಟ್ಟಿದ್ದೀವಿ ಅಂದರೆ, ಇನ್ಸ್ಟಾಗ್ರಾಮ್ ಇವೆಲ್ಲ ಮಾಡ್ಕೊಂಡು ಅರ್ಧಕ್ಕರ್ಧ ಜನ ಮದುವೆ ಆಗಿದೆ. ಈಗ ನಾವೇ ಇಟ್ಕೊಂಡಿಲ್ಲ ಸರ್, ನಮ್ಗೆ ಹೆಣ್ಮಕ್ಳು ಕೆಲವು ಜನ ಬರೋಕ್ಕೆ ಇಷ್ಟ ಇಲ್ಲ, ನಮ್ಗೆ ಮುಚ್ಚುಗಾರ ಆಗ್ತಿಲ್ಲ ಸರ್ ಅಂತ ಇಂಡಿಯಾಗೆ ಹೋಗ್ತದೆ. ಬೇಕಾದ್ರೆ ಲೈವಲ್ಲಿ ಬಿಟ್ಟಿದ್ದೀವಿ ಪ್ರತಿಯೊಂದು, ಯಾವುದೂ ಮುಚ್ಚುಮರೆ ಇಟ್ಕೊಂಡಿಲ್ಲ. ಯಾರು ಕೆಲವು ಜನ ಹೇಳ್ತಾರೆ ಅಂದರೆ, ಅವರು ಸುಳ್ಳು ಹೇಳ್ಕೊಂಡು ಬಂದಿರ್ತಾರೆ. ಇಲ್ಲಿ ಸರ್ ಅವ್ರಿಗೆ ಮದುವೆ ಆಗಿದೆ ಸರ್, ಇಲ್ಲಿ ಮೋಸ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ. ನಮಗಂತೂ ಗೊತ್ತಿಲ್ಲ ನೀವೇನು ಹೇಳ್ತಾ ಇದ್ದೀರೋ. ಜನತೆ ಮುಂದೆಗಡೆ ಹೇಳ್ತಾ ಇದ್ದೀವಿ, ಜನತೆ ಮುಂದೆಗಡೆ ನಿಮ್ಮ ಹತ್ರನೇ ಹೇಳ್ತಾರೆ. ನಾ ಸತ್ಯ ಹೇಳ್ತಾ ಇದ್ದೀನೋ ಸುಳ್ಳು ಹೇಳ್ತಾ ಇದ್ದೀನೋ ಪ್ರತಿಯೊಂದೊಂದು ಇದರ ಅರ್ಥದ 3 ಜನರಲ್ಲಿ ಇಬ್ಬರು ನಮ್ಗೆ ಯಾರು ಗೊತ್ತಿರ್ಬೇಕು. ನಾನು ಡೀಟೇಲ್ಗಳನ್ನ ತಿಳಿದಿರ್ತೀರ, ಅವ್ರು ಎತ್ತಿರ್ತೀರ. ಇಲ್ಲೊಬ್ಬರನ್ನ ಏನು ಆಶ್ರಯ ಹುಡ್ಕೊಂಡು ಬಂದಿರ್ತಾರೋ ಅವ್ರನ್ನ ಬಾಳನ್ನ ಕೊಡಿ. ಇಲ್ಲಿ 60 ವರ್ಷ ಆಯ್ತು, 70 ವರ್ಷ ಆಯ್ತು ಅಂತೇಳಿ ಈ ಹೇಳ್ತಾರೆ ಕೆಲವು ಜನ. ಅವರ ವೇದನೆಗಳು ಅವ್ರಿಗೆ ಗೊತ್ತು. ಕೋಟ್ಯಾಂತರ ರೂಪಾಯಿ ದುಡ್ಡು, ಆಸ್ತಿ, ಅಂತಸ್ತು, ಕಾರಲ್ಲಿ ಹೋಗ್ತಾ ಮಾಡಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ರು ವಿದೇಶದಲ್ಲಿದ್ದಾರೆ. ಅವ್ರು ಒಂಟಿತನ ಕೇಳ್ತಾರೆ. ನಮ್ಮ ಮಧುರ ಧ್ವನಿಗಳನ್ನು ಕೇಳಲಿಕ್ಕಾಗಲ್ಲ ಅಂತ ಅವ್ರನ್ನ ಹೀಯಾಳ್ಸೋದನ್ನ ಬಿಡಿ. ಮತ್ತೆ ಜಾತೀಯತೆ ಅನ್ನೋದನ್ನ ಮೊದಲು ತೊಗಿಸಿ. ಅರ್ಥ ಆಯ್ತಾ? ಹುಟ್ಟಬೇಕಾದ್ರೆ ಯಾವ ಜಾತಿ ಅನ್ನೋದಿಲ್ಲ, ಅದನ್ನ ಮೊದಲು ತೆಗೆಸಿರಿ. ನಾನು ಆ ಜಾತಿ ಈ ಜಾತಿ ಅನ್ನೋ ತಿಳಿಸಿದ್ರೆ ನನಗೆ ಆ ಜಾತಿ ಬೇಡ, ಈ ಜಾತಿ ಬೇಡ ಅನ್ನೋದನ್ನ ಯಾರು ಮೆನ್ಷನ್ ಮಾಡಬೇಡಿ. ಸರ್ ನನಗೆ ಇಷ್ಟರಲ್ಲಿ, ನನಗೆ ಇವು 3ರಲ್ಲಿ ಪರ್ಟಿಕ್ಯುಲರ್, ನನ್ನ ಒಕ್ಕಲಿಗ, ಲಿಂಗಾಯತರು, ಈವನ್ ಪರ್ಟಿಕ್ಯುಲರ್ ಮಾಡಿ ನನಗೆ ಅದನ್ನ ಜಾತಿ ದೂಷಿಸ್ಕೊಳ್ಳೋ ಅಂತ ನೀವು ಯಾರು ಇದನ್ನು ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಇದು ನನ್ನ ಒಂದು ರಿಕ್ವೆಸ್ಟ್. ನಿಮ್ಗೆ ಅಕಸ್ಮಾತ್ ಬೇಡ ಅಂದರೆ
ಮದುವೆ ಮಾಡೋರಲ್ಲ, ಏನೋ ಬಡತನ ಹಿರಿಯರು ಯಾರು ನಿಮ್ಮ ವ್ಯವಸ್ಥೆ ಮಾಡ್ತೀವಿ ಅಂತ ಹಿರಿಯರು ಇದ್ದಾರೆ. ನಾಳೆ ಮೂಮೆಂಟಲ್ಲಿ ಏನಾದರೂ ಒಂದು ಸಮಾಜ ಚಿಂತೆ ಮಾಡಾಕತ್ತೀವಿ, ವಿಡಿಯೋ ಬೇಡ ಅಲ್ಲ, ಕಾರಣ ಹೇಳ್ಕೊಡಿ ಸರಿನಾ. ನಿಮ್ಮ ಪ್ರತಿಯೊಂದು ಮೊಬೈಲ್ಗಳನ್ನ ಡಿವೈಡ್ ಮಾಡಿ ಹಾಕ್ತೀವಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಏನಿರ್ತಾರೋ ಈ ವಿಡಿಯೋದಲ್ಲೂ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಯಾವುದು ಮುಚ್ಚು ಮರ ಇಲ್ಲ. ಯಾಕಂದರೆ ಯಾವ್ದ್ರಲ್ಲಿದೆ ಚೆನ್ನ ವೀರಪ್ಪ ಗಾಮಗಟ್ಟಿ ಯೂಟ್ಯೂಬ್ ಅನ್ನೋದಂತೆ ಹೊಡೆದ್ರೆ ಸಾಕು, ಪ್ರತಿಯೊಂದೊಂದು ಡಿಟೇಲ್ ಬರುತ್ತೆ. ಈಗ ನಾನೇನೋ ಇಲ್ಲಿ ಹೇಳಿದ ತಕ್ಷಣ ನನ್ನ ಮರ್ಯಾದೆ ಹೋಗುತ್ತೆ ಅನ್ಬೇಡಿ, ಯಾಕಂದ್ರೆ ನನ್ನ ಜೀವನ ನಾನೇ ರೂಪಿಸ್ಕೋಬೇಕು. ಈಗ ಬಂದಿರೋದ್ರಿಂದ ಚಪ್ಪಾಳೆ ತರ್ತಾರೆ, ಅದೇನೋ ಕತೆ ಹೇಳ್ತಾರಲ್ಲ, ಕತ್ತೆ ಇಟ್ಕೊಂಡು ಹೋಗ್ತೀವಿ ಇವ್ರಿಗೇನು ಬುದ್ಧಿ ಐತೆ ಮರೆ ಕತ್ತೆ ಇಟ್ಕೊಂಡು ಹಾಕೊಂಡು ಹೋಗ್ತಾರೆ ಅಂತ. ಕತ್ತೆ ಮೇಲೆ ಕುತ್ಕೊಂಡ್ರು ಇವ್ರಿಗೇನು ವಯಸ್ಸಾಗಿದೆ ಮರೆ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾರೆ ಅಂತ. ಇದು ಕೇಳಿರ್ಬೋದು ಬಹುಶಃ ಎಲ್ಲ ನನಗೆ ಹಿರಿಯರಿದ್ದೀರ, ಇಲ್ಲಿ ಪ್ರಭುತ್ವದಿದ್ದೀರ, ಅರ್ಥ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಯಾರು ಭಾಳಷ್ಟು ಬಂದಿದ್ದೀರ, ಬರೇ ನಮ್ಮ ಜಿಲ್ಲೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಸೀಮಿತ ಆಗಿದೆ. ಈಗ ಇಂಟರ್ನ್ಯಾಷನಲಿ ಸೀಮಿತ ಆಗಿದೆ. ಲಂಡನ್ನು ದುಬೈಯಿಂದ ಫೋನ್ ಬರ್ತಾ ಇದ್ದಾರೆ. ಈ ಸಾವಿರಾರು ಜನ ಬರ್ತಾ ಇದ್ದು 100 ಜನಕ್ಕೆ ಸೀಮಿತ ಮಾಡ್ತಿದ್ರೆ ನಿಮಗೆ ಏನು ಟೋಕನ್ ಕೊಟ್ಟಿದ್ದಾರೋ ಅದನ್ನು ನಿಮಗೆ ಬರ್ಲಿಕ್ಕೆ ಮಾತ್ರ ಕೊಟ್ಟಿರೋದು ಹೊರತು ಬ್ರೋಕರಿಗೆ ಬಂದಾಗೆ 2,000 5,000 ಯಾರು ತೊಗೊಂತಾ ಇಲ್ಲ. ಇನ್ನು ಅಪಪ್ರಾಚಾರ ಮಾಡಿದವ್ರಿಗೆ ಮಾತ್ರ ಏನಿದೆ ಅದರಲ್ಲೇ ಉತ್ತರ ಕೊಡ್ತೀವಿ. ಇನ್ನೂ ಗೊತ್ತಿಲ್ಲ ಹೇಳ್ತೀವಿ, ಏನಿದ್ರೆ ನೇರವಾಗಿ ನಮ್ಮ ಹತ್ರ ಕೇಳಿ. ನಿಮ್ಮ ಹತ್ರ ಯಾರೋ ದುಡ್ಡು ಯಾರು ಇಸ್ಕೊಂಡಿದ್ರೆ ಬಿಟ್ಟಿದ್ರೆ ನೇರವಾಗಿ ನಮ್ಮ ಹತ್ರ ಕೇಳ್ಬೋದು. ಇಲ್ಲೆಲ್ಲ ಗೊತ್ತಿರೋಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು, ಪ್ರೊಫೆಸರ್ಗಳು ಸರಿನಾ, ಡೀಟೇಲ್ಸ್ ಎಲ್ಲ ಹಾಕಿ ನೋಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಇರುತ್ತೆ ನೇರವಾಗಿ ಮುಕ್ತವಾಗಿ ಹೇಳ್ಬೋದು. ಧನ್ಯವಾದಗಳು. ಬೇಗ ಬಂದ್ಬಿಟ್ಟು ನಿಮ್ಮ ಹೆಸರುಗಳನ್ನು. ಇನ್ನೊಂದು ಮನವಿ, ಈ ಸಾಕಷ್ಟು ಮಹಿಳೆಯರು ಬಂದಿಲ್ಲ, ನಿಮ್ದು ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ ಅದು ಸೇಮ್ ಅದೇ ಥರ ಸಹಕರಿಸಿ. ಹೆಸರು ಹೇಳಿದ ತಕ್ಷಣ ಪಟ ಬಂದು ಮಾತಾಡಿ ಟೈಮ್ ಆಗಲೇ ಜಾಸ್ತಿ ಆಗ್ತದೆ. ತುಂಬ ದೂರ ಊರುಗಳಿಂದ ಬಂದಿದ್ದೀರಾ. ಇಲ್ಲಿ ಆದವರು ಕೂಡ ಇಂಥವರಿಗೆ ಸ್ವಲ್ಪ ಚೇರ್ ಕೊಟ್ರೆ ಅನುಕೂಲ ಆಗುತ್ತೆ. ದಯಮಾಡಿ ರಿಕ್ವೆಸ್ಟ್ ನಿಮ್ಮ ಹತ್ರ. ತುಂಬ ಜನ ಅವಾಗಲಿಂದ ಇಲ್ಲೇ ನಿಂತಿದೆ. ಇಲ್ಲಿ ಸಾಧಾರಣ ಆಲ್ಮೋಸ್ಟ್ ತುಂಬ ಜನರು ಆಗಿದೆ. ಆದವರು ಇಂಥವರಿಗೆ ಚೇರ್ ಕೊಟ್ರೆ ಬಹಳ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ದಯಾನಂದ್ ಪರವಾಗಿ ಅವ್ರ ತಂದೆ ಬಂದಿದ್ದಾರೆ. ದಯಾನಂದ್ ವಿ ಅವರು ಡಿಪ್ಲೊಮೊ ENC ಮಾಡ್ಕೊಂಡಿದ್ದಾರೆ. ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು. ಇವರು ಬ್ಯಾಂಗ್ಳೂರು ಅಪರ್ಣ ಎಂಟರ್ಪ್ರೈಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 35,000 ಅವ್ರಿಗೆ ಸ್ಯಾಲ್ರಿ ಇದೆ. ಇವರು ದಾವಣಗೆರೆ ಜಿಲ್ಲೆಗೆ ಸೇರಿದವರು, ಅಂಗನವಾಡಿ ಊರಿಗೆ ಸೇರಿದವರಾಗಿರ್ತಾರೆ. ಇವ್ರ ಮಗನಿಗೆ ಇದು ಮೊದಲನೇ ವಿವಾಹ. ಇವರಿಗೆ ವಿಶ್ವಕರ್ಮ ಆ ಜನಾಂಗದಲ್ಲಿರೋನೇ ಹುಡುಗಿ ಬೇಕಂತೆ. ಸೊ ರೈಟ್ ಆನ್ ಮಾಡ್ಕೊಳ್ಳಿ. ಯಾರು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ 2 ಎಕರೆ ತೋಟ ಇದೆಯಂತೆ. ದಯಾನಂದ್ ಅವರು ಬರಕ್ಕಾಗಿಲ್ಲ, ಅವ್ರ ಪರವಾಗಿ ಅವ್ರ ತಂದೆ ಬಂದಿದ್ದಾರೆ. ಸ್ವಂತ ಮನೆ ಇದೆ, 2 ಎಕರೆ ತೋಟ ಇದೆ. ರೈಟ್ ಡೌನ್ ಮಾಡ್ಕೊಳ್ಳಿ. ಆಸಕ್ತಿ ಇದ್ದರೆ ವಾಪಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇದೇ ಶಿವಮೊಗ್ಗನೇ. ನಾನು ವರ್ಕ್ ಮಾಡೋದು ಮೆಗನ್ ಹಾಸ್ಪಿಟಲ್ ಟೆಕ್ನಿಷಿಯನ್ ಮತ್ತು ಅಟೆಂಡರ್ ವರ್ಕ್ ಮಾಡ್ತಾ ಇದ್ದೀನಿ. ಸ್ಯಾಲ್ರಿ ಬಂದು 18,000 ರಿಂದ 24,000 ಇದೆ. ನಾನು ನನ್ನ ಜಾತಿ ಬಂದ್ಬಿಟ್ಟು ಕುರುಬ ಸಮುದಾಯ ಆಗಿರ್ತೀನಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ. ಗಂಗಾಧರ್ ಅವರು PUC ಓದ್ಕೊಂಡಿದ್ದಾರೆ. ದೇವಾಂಗ ಜನಾಂಗಕ್ಕೆ ಸೇರಿದವರು ಇವರು. ಇವ್ರಿಗೆ ಅವ್ರಿಗೆ ಸ್ವಂತ ನೇಕಾರಿಕೆದು ಮಗ್ಗ ಇದೆಯಂತೆ. ಮತ್ತೆ ಅವರು ಎಲೆಕ್ಟ್ರಿಷಿಯನ್ ವರ್ಕ್ ಕೆಲಸ ಮಾಡ್ತಾರೆ. ಅವ್ರಿಗೆ ಇವ್ರು ಬಂದ್ಬಿಟ್ಟು ಬೆಳಗಾವಿಯಿಂದ ಬಂದಿದ್ದಾರೆ. ಇದು ಬಂದ್ಬಿಟ್ಟು ಅವರಿಗೆ 2ನೇ ವಿವಾಹ. ವಯಸ್ಸು ಬಂದು 57 ಅವ್ರಿಗೆ ಅವರಿಗೆ ಒಬ್ರು ಮಗ ಮತ್ತೆ ಒಬ್ರು ಮಗಳು ಇದ್ದಾರೆ. ಇಬ್ರು ವರ್ಕ್ ಮಾಡ್ತಾ ಇದ್ದಾರೆ. ರೈಟ್ ಡೌನ್ ಮಾಡ್ಕೊಳ್ಳಿ. ಆಸಕ್ತಿ ಇರೋರು ಕಾಂಟ್ಯಾಕ್ಟ್ ಮಾಡಿ. ವಯಸ್ಸು ಇವರು SSLC ಓದಿದ್ರೆ ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು. ಇವ್ರಿಗೆ ಉದ್ಯೋಗ ಬಂದ್ಬಿಟ್ಟು ವ್ಯವಸಾಯ ಮತ್ತೆ ಕೋಳಿ ಫಾರ್ಮ್ ಇದೆ ಸರ್, ಅದು ಸ್ವಂತ. ಇವ್ರು ಬಂದ್ಬಿಟ್ಟು 2ನೇ ವಿವಾಹ. 2 ಮಕ್ಕಳಿದ್ದಾರೆ. 2 ಮಕ್ಕಳು ಜಾಬ್ ಮಾಡ್ಕೊಂಡಿದ್ದಾರೆ. 2 ಎಕರೆ ತೋಟ ಇದೆ, ತೆಂಗಿನ ತೋಟ ಇದೆ, ಒಂದು ಸ್ವಂತ ಮನ ಇದೆ, ಸ್ವಂತ ಕೋಳಿ ಫಾರ್ಮ್ ಇದೆ. ವಯಸ್ಸು ಬಂದ್ಬಿಟ್ಟು 51. ಆಸಕ್ತಿ ಇರೋರು ನೋಟ್ ಡೌನ್ ಮಾಡ್ಕೊಳ್ಳಿ. ಮದುವೆ ಆದ್ಮೇಲೆ ಹುಡುಗಿ ಸ್ವಾತಂತ್ರ್ಯ ಕಳ್ಕೊಳ್ತಾಳೆ ಅನ್ನೋದಿತ್ತು. ಖಂಡಿತವಾಗೂ ವಿವಾಹ ಅನ್ನೋದು ಬಂಧನ ಅಲ್ಲ, ಅದು ಒಂದು ಸಂಭ್ರಮ ಅಂತಾನೆ ನಾವು ತಿಳ್ಕೋಬೇಕು. ಅದೇ ರೀತಿ ಬದುಕಬೇಕು. ಕರೆಕ್ಟ್ ಆಗಿ ನಾವು ವಿವಾಹದ ಅರ್ಥವನ್ನ ತಿಳ್ಕೊಂಡ್ರೆ ಖಂಡಿತವಾಗಿ ವಿಚ್ಛೇದನಕ್ಕೂ ಹೋಗೋದಿಲ್ಲ, ವೈಮನಸ್ಸು ಆಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ನಮ್ಮ ಸಂಸ್ಥೆ ಕರೆಗೆ ಹೋಗ್ಬಿಟ್ಟು ಇಷ್ಟೊಂದು ಜನ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ಭವಿಷ್ಯ ಒಳ್ಳೇದಾಗ್ಲಿ. ನಿಮ್ಗೆಲ್ಲ ಒಳ್ಳೆ ಹುಡುಗಿಯರು ಸಿಗಲಿ, ಒಡನಾಡಿಗಳು
ಮಹಂತೇಶ ಗಂಗಪ್ಪ ಬೇವನೂರ ಬಂದಿದ್ದೀರಾ? ಬನ್ನಿ. ನೆಕ್ಸ್ಟ್ ಪ್ರೊಫೈಲ್ ಯಾರ್ದು? ಪೂರ್ಣೇಶ್ ಅವ್ರು ರೆಡಿ ಇರಬೇಕು. ನೆಕ್ಸ್ಟ್ ನೇಮ್ ನೋಡ್ಕೊಂಡಿರಿ. ಚೆನ್ನಾಗಿದ್ದೀರಾ? ಸರಿ, ನೀವೇ ಹೇಳ್ತೀರಾ ಏನ್ ಕೆಲಸ ಮಾಡ್ತೀರಿ ಅಂತ? ಸರ್ ಈ ಕಡೆ ಬನ್ನಿ. ಹೇಳಿ. ಯಾವ ಊರು? ಎಲ್ಲರಿಗೂ ನಮಸ್ಕಾರ. ಮರು ವಿವಾಹ ಸಮಾಲೋಚನೆ ಬಂದಂಥ ನಮ್ಮ ಪ್ರೀತಿಯ ಗೆಳೆಯರಿಗೆ ಹಾಗೂ ಕೊಟ್ಟಂಥ ನಮ್ಮ ಗುರು ಹಿರಿಯರಿಗೆ ಮದುವೆ ನಮ್ಮ ಹೆಸರು ಮಹಂತೇಶ್ ಗಂಗಪ್ಪ ಬೇರು. ಊರು ಬೆಳಗಾವಿ ಜಿಲ್ಲೆಯ 15 ತಾಲೂಕಿನ ನದಿಯಿಂದ ಬೆಳಗಾವಿ. ಇದು ಉದ್ಯೋಗ ಕೃಷ್ಣ ಸಹಕಾರ ಕಾರ್ಖಾನೆಯಲ್ಲಿ ರೆಕಾರ್ಡ್ ಅಟೆಂಡ್ ಅಂತ ಕೆಲಸ ನಿರ್ವಹಿಸುತ್ತಿದ್ದೇನೆ. ವೇತನ 30,000 ರೂಪಾಯಿ. ವೇತನ 30,000 ರೂಪಾಯಿ. ಕೃಷ್ಣ ಸಹಕಾರ ಕಾರ್ಖಾನೆ ಅಥಣಿ. ಪ್ರತಿ ತಿಂಗಳು ವೇತನ 30,000. ನಮಗೆ 2ನೇ ಸಂಬಂಧ ಅಲ್ಲ, ಯಾವುದಾದ್ರೂ ಕಾಸ್ಟ್ ಆದರೂ ನಡೆಯುತ್ತೆ. ಅದರೊಳಗೆ ಹ್ಯಾಂಡಿಕ್ಯಾಪ್ ಇದ್ರೂ ಏನು ಪ್ರಾಬ್ಲಮ್. ಧನ್ಯವಾದಗಳು. ಥ್ಯಾಂಕ್ ಯು ಮಹಂತೇಶ್ ಅವರೇ. ಅವರು ಹೇಳಿದ್ದು ಹ್ಯಾಂಡಿಕ್ಯಾಪ್ ಇದ್ರೂ ನಡೆಯುತ್ತೆ. ಒಳ್ಳೆಯ ಜೀವನ ಸಂಗಾತಿಯನ್ನ ಹರಿಸ್ಕೊಂಡು ಬಂದಿದ್ದಾರೆ. ಎಷ್ಟು ದೂರ ಅಂದ್ರೆ ಕರ್ನಾಟಕದ ತುದಿ ಅಥಣಿ. ಅವ್ರ ಊರಿಗೆ ನಾನು ಹೋಗಿದ್ದೆ ಯಾವುದೋ ಕಾರಣಕ್ಕೋಸ್ಕರ ಹಿಂದೆ. ಅಷ್ಟು ದೂರಿಂದ ಬಂದಿದ್ದಾರೆ. ಅವರಿಗೆ ಒಳ್ಳೆ ವಧು ಮ್ಯಾಚ್ ಆಗಲಿ ಅಂತ ಹೇಳಿ ನಾನು ಸಂಸ್ಥೆ ಪರವಾಗಿ ಕೇಳ್ಕೊತಾ ಇದ್ದೀನಿ. ಕೆಲವೊಂದು ನಿಮಗೆ ಇನ್ನೊಂದು ವಿಚಾರ, ಇದೇ ದಿನ ನಿಮಗೆ ನಾವು ಬಂದ ತಕ್ಷಣ ಕೆಲವರಿಗೆ ಲಾಸ್ಟ್ ಟೈಮ್ ನನಗೆ ಅನುಭವ ಆಗಿತ್ತು. ಬಂದ ದಿನನೇ ನಮಗೊಂದು ಪ್ರೊಫೈಲ್ ಮ್ಯಾಚ್ ಆಗತ್ತೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ಕ್ರೌಡ್ ಇರುತ್ತೆ. ನೀವು ಇಷ್ಟೊಂದು ಜನ ಇರ್ತೀರಿ, ಇಷ್ಟೊಂದು ಜನ ಮುಖಾಮುಖಿ ಮಾಡಿ ಇಂಟರ್ವ್ಯೂ ಮಾಡೋದು ಕಷ್ಟ ಆಗುತ್ತೆ. ಕೆಲವೊಂದು ಹೆಸರು ಹೇಳಿರ್ತೀವಿ, ನಿಮಗೆ ಇಷ್ಟ ಆಗಿರೋ ಪ್ರೊಫೈಲ್ ಇದ್ರೆ ನೀವು ನೋಟ್ ಮಾಡ್ಕೊಳ್ಳಿ. ನೀವು ಅಷ್ಟೇ, ಯಾರ ಇಷ್ಟ ಆಗಿರೋ ಹುಡುಗ ಇದ್ರೆ ಕೆಲವೊಬ್ಬರಿಗೆ ತಕ್ಷಣ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಕೆಲವರಿಗೆ ಮುಖಾಮುಖಿ ಮಾತಾಡೋಕೆ ಕಷ್ಟ ಆಗ್ಬೋದು. ನಂತರ ನಮ್ಮ ಸಂಸ್ಥೆ ಆಫೀಸಿಗೆ ನೀವು ಕರೆ ಮಾಡಿದ್ರೆ ನಿಮ್ಮ ಒಂದು ದಿನ ನಿಗದಿ ಮಾಡಿಕೊಂಡು ಬೇರೆ ದಿನನೂ ಬಂದು ನಿಮಗೆ ಇಷ್ಟ ಆಗೋ ಪ್ರೊಫೈಲ್ ಇದ್ರೆ ಮ್ಯಾಚ್ ಮಾಡಿ ನಿಮಗೆ ಸಮಯಾವಕಾಶವನ್ನ ಮಾಡಿಕೊಡುತ್ತೆ. ಸಂಸ್ಥೆ ಜವಾಬ್ದಾರಿ ಕೂಡ ಅದು ಇದೆ, ಸಹಕರಿಸಬೇಕು. ಹಾಗೆ ಈಗ ಪೂರ್ಣೇಶ್ ಅವರು ಬಂದಿದ್ದೀರಾ? ಬನ್ನಿ ಪೂರ್ಣೇಶ್. ಅಗ್ರಿಕಲ್ಚರ್ ಪೂರ್ಣೇಶ್ ಅವರು ವೀರಶೈವ ಲಿಂಗಾಯತ ಜಾತಿಗೆ ಸೇರಿದ್ದಾರೆ. ಇವರು ವೃತ್ತಿಯಲ್ಲಿ ವ್ಯಾಪಾರ ಮತ್ತೆ ಅಗ್ರಿಕಲ್ಚರಿಸ್ಟ್ ಆಗಿದ್ದಾರೆ, ರೈತರಾಗಿದ್ದಾರೆ. ಅರ್ಕಲಗೋಡು, ಹಾಸನ ಜಿಲ್ಲೆ ಅರ್ಕಲಗೋಡಿಂದ ಬಂದಿದ್ದಾರೆ. ಇವರು ಒಳ್ಳೆ ಗೃಹಿಣಿ ಆಗಿರ್ಬೇಕು. ಜಾಸ್ತಿ ಏನು ಕಂಡೀಷನ್ಸ್ ಇಲ್ಲ. ಮನೆಯನ್ನ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗಂತ ಗೃಹಿಣಿ ಆಗಿರ್ಬೇಕು. 1983ರಲ್ಲಿ ಇವರು ಹುಟ್ಟಿರೋದು. ಹಾಗೆ ಒಳ್ಳೆಯ ಗೃಹಿಣಿ ಆಗಿದ್ದು ಸರಿಯಾಗಿ ಹೊಂದಾಣಿಕೆಯಿಂದ ಜೀವನ ಮಾಡಿದರೆ ಸಾಕು ಅನ್ನೋ ಒಂದು ಸಿಂಪಲ್ ಕಂಡೀಷನ್ ಅನ್ನ ಹಾಕಿದ್ದಾರೆ. ಮತ್ತೆ ನೀವೇನಾದ್ರು ಹೇಳೋದಿದೆಯಾ? ಇಲ್ಲ ಅಲ್ವಾ? ಆಲ್ ದ ಬೆಸ್ಟ್. ಪೂರ್ಣೇಶ್ ಅವರು 83ನೇ ಇಸ್ವಿಗೆ ಹುಟ್ಟಿರೋದು. ವ್ಯಾಪಾರ ಜೊತೆಗೆ ಕೃಷಿಕರು ಕೂಡ ಆಗಿದ್ದಾರೆ. ನೆಕ್ಸ್ಟ್ ರಾಘವೇಂದ್ರ ಅವರು ರೆಡಿ ಇರಬೇಕು. ಜಗದೀಶ್ ಪಿ ಆರ್ ಬಂದಿದ್ದೀರಾ? ಬನ್ನಿ ಸರ್. ಇವರು ಜಗದೀಶ್ ಅವರು ಕೂಡ ವೀರಶೈವ ಲಿಂಗಾಯತ ಜಾತಿಗೆ ಸೇರಿದ್ದಾರೆ. ಕುಂಸಿ, ಶಿವಮೊಗ್ಗ ತಾಲೂಕಿನ ಕುಂಸಿ, ಇಲ್ಲಿಂದ ಒಂದು 20-25 ಕಿಲೋಮೀಟರ್ ದೂರ ಇರೋದು ಅಷ್ಟೇ ಇವರು. ಇವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಫ್ಯಾನ್ಸಿ ಸ್ಟೋರ್ ಐಟಮ್ಗಳ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಮೀನು ಮತ್ತೆ ಹೈನುಗಾರಿಕೆ ಇದೆ ಅಂತ ಬರ್ದಿದ್ದಾರೆ. ಜೀವನಕ್ಕಂತೂ ತೊಂದರೆ ಇಲ್ಲ. ನೀವು ಕ್ಯಾಸ್ಟ್ ಇಂದ ಯಾವುದು ಬರ್ದಿಲ್ಲ. ನೀವು ಲಿಂಗಾಯತರಿದ್ದೀರಾ, ಯಾವ ಕ್ಯಾಸ್ಟ್ ಹುಡುಗಿ ಬೇಕು? ಲಿಂಗಾಯತರೇ ಬೇಕು ಅಂತ ಹೇಳ್ತಾರೆ. ಲಿಂಗಾಯತರೇ ಸಬ್ ಕ್ಯಾಸ್ಟ್ ಆಗತ್ತಾ? ಓಕೆ, ಲಿಂಗಾಯತರೇ ಯಾವುದೇ ಉಪಜಾತಿ ಹುಡುಗಿ ಆಗಬಹುದು ಅಂತ ಹೇಳ್ತಾ ಇದ್ರೆ. 95ರಲ್ಲಿ ಜನನ. ಇವರು ಹುಟ್ಟಿರೋದು 1995 ಅಲ್ಲಿ. ಇದನ್ನ ಗಮನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಏನಿದೆ? ಕಲಾ, ಹಾಸನದವರ ಕಲಾ. ನೆಕ್ಸ್ಟ್ ಬಸಯ್ಯ ವೀರಯ್ಯ ಹಿರೇಮಠ್ ಬಂದಿದ್ದೀರಾ? ಬಸಯ್ಯ ಸರ್ ನಮಸ್ತೆ, ಬನ್ನಿ ಸರ್. ಬಸಯ್ಯ ವೀರಯ್ಯ ಹಿರೇಮಠ್ ಹಿಂದೂ ಲಿಂಗಾಯತರು. ಇವರು ಫಸ್ಟ್ ಮದ್ವೆನಾ ಸರ್? ಸೆಕೆಂಡ್ ಮದ್ವೆ. ಮೊದಲ ಹೆಂಡತಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ 67ನೇ ಇಸ್ವಿಯಲ್ಲಿ ಹುಟ್ಟಿರೋದು. ಫಸ್ಟ್ ವೈಫ್ ತೀರ್ಕೊಂಡಿದ್ದಾರೆ. ಸರ್ ಮಕ್ಕಳಿದಾರ?
ಅವರು ಬೇರೆ ಬೇರೆ ಜೀವನೋಪಾಯನ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಸಯ್ಯ ವೀರಯ್ಯ ಹಿರೇಮಠ ಅವರು 67ನೇ ಇಸ್ವಿಯಲ್ಲಿ ಇವರು ಹುಟ್ಟಿರುವಂತದ್ದು. ಇವರು ಬೆಳವಾಡಿಯವರು, ಬೆಳವಾಡಿಯಿಂದ ಬಂದಿದ್ದಾರೆ. ರಿಟೈರ್ಡ್ ಎಂಪ್ಲಾಯೀಸ್. ಯಾವ ಡಿಪಾರ್ಟ್ಮೆಂಟ್? ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ನಿವೃತ್ತ ನೌಕರರಿದ್ದಾರಂತೆ. ಇಂಡಿಪೆಂಡೆಂಟ್ ಆಗಿದ್ದಾರೆ, ಒಬ್ಬರೇ ಇದ್ದಾರೆ. ಮಕ್ಕಳೆಲ್ಲ ಇಂಡಿಪೆಂಡೆಂಟ್ ಆಗಿ ಅವ್ರವ್ರ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಆಗೋದಿದ್ರೆ ತಾವು ನೋಡ್ಬೋದು. ಓಕೆ, ಸ್ವಂತ ಮನೆ ಇದೆಯಾ ಸರ್? ವಾಸಕ್ಕೆ ಇದೆ, ಮಾತಾಡ್ತಿದ್ದೆ ಸರ್. ಸ್ವಂತ ಮನೆ ಇದೆ, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಇದ್ದಾರೆ, ಮಕ್ಕಳೆಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ. 1967ನೇ ಇಸ್ವಿಯಲ್ಲಿ ಇವರು ಹುಟ್ಟಿರೋದು. ಇಲ್ಲ, ವರ್ಷ 67 ವರ್ಷ ಇವರಿಗೆ. 59ನೇ ಇಸ್ವಿಯಲ್ಲಿ ಹುಟ್ಟಿರೋದು. ಥ್ಯಾಂಕ್ ಯು. ರಾಘವೇಂದ್ರ ಕೆ ನೆಕ್ಸ್ಟ್ ಬರ್ಬೇಕಾಗುತ್ತೆ. ಕಲಾ ಮೇಡಮ್ ಬನ್ನಿ. 1970ನೇ ಇಸ್ವಿಯಲ್ಲಿ ಇವರು ಹುಟ್ಟಿರೋದು. 8th ಸ್ಟ್ಯಾಂಡರ್ಡ್ ಓದಿದ್ದಾರೆ. ರೆಡ್ಡಿ ಜಾತಿಗೆ ಸೇರಿದ್ದಾರೆ. ಬನ್ನಿ. ಇಲ್ಲ ಪರವಾಗಿಲ್ಲ. ಕೆಲವರಿಗೆ ಇವರೇ ಕಲಾ ಮೇಡಮ್ ಅವರು ಕೆಲವರಿಗೆ ವಿಡಿಯೋ ಮುಂದೆ ಬರ್ಲಿಕ್ಕೆ ಇಷ್ಟ ಇರೋದಿಲ್ಲ. ಕೆಲವು ಹುಡುಗರು ಅದನ್ನ ಇಷ್ಟಪಡೋದಿಲ್ಲ, ಕೆಲವು ಹುಡುಗಿಯರು. ಯಾಕಂದ್ರೆ ನಮ್ದು ಯೂಟ್ಯೂಬ್ ಅಲ್ಲೂ ಬೇರೆ ಅಪ್ಲೋಡ್ ಆಗೋದ್ರಿಂದ ಕೆಲವರಿಗೆ ಡೈರೆಕ್ಟ್ ಆಗಿ ಫೇಸ್ ತೋರಿಸ್ಕೊಳಕ್ ಇಷ್ಟ ಇಲ್ಲ. ಇವರೇ ಕಲಾ ಅವರು. ಇವರು ಮೈಸೂರಿಂದ ಬಂದಿದ್ದಾರೆ. ರೈಲ್ವೆನಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವಾ? ರೈಲ್ವೆನಲ್ಲಿ ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಡ್ಯೂಟಿ ಮಾಡೋದು ಇವರು. 1970ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ. ಅವರ ಮಕ್ಕಳು 3 ಜನ ಅಲ್ವಾ? ಮಕ್ಕಳು 3 ಜನ ಇದ್ದಾರೆ. ಆಲ್ಮೋಸ್ಟ್ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಇವರ ಮಕ್ಕಳ ಬಗ್ಗೆ ಕನ್ಸರ್ನ್ ಇರಬೇಕು, ಮತ್ತೆ ಹೊಂದ್ಕೊಂಡು ಹೋಗುವಂತ, ಇವರಿಗೆ ಹೊಂದ್ಕೊಂಡು ಹೋಗುವಂತ ಬಹಳ ಸಂಗಾತಿ ಬೇಕು ಅಂತ ಹೇಳಿ ಇವರು ಈ ಪ್ರೊಫೈಲ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಯಾರಾದ್ರೂ ಮ್ಯಾಚ್ ಆಗಿದ್ರೆ ನೋಡ್ಬೋದು. 1970ನೇ ಇಸ್ವಿಯಲ್ಲಿ ಹುಟ್ಟಿರುವಂತ ರೈಲ್ವೆನಲ್ಲಿ ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಮೇಡಮ್. ನೆಕ್ಸ್ಟ್ ಜಯಮ್ಮ ಅವರು ರೆಡಿ ಇರಬೇಕು. ಜಯಮ್ಮ ಬಂದಿದ್ದೀರಲ್ವಾ? ಈಗ ರಾಘವೇಂದ್ರ ಬನ್ನಿ. ವೆಲ್ಕಮ್. ಚೆನ್ನಾಗಿದ್ದೀರಾ? ಓಕೆ, ನೀವೇ ಮಾತಾಡ್ತೀರಾ? ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ನಮ್ದು ನೇಟಿವ್ ಪ್ಲೇಸ್ ಆದ್ರೆ ನಾನು ಬೆಂಗಳೂರಲ್ಲಿ ಟೆಲಿಕಾಂ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. 5 lakh ಪ್ಯಾಕೇಜ್. ಒಬ್ಬ ಮಗಳ ಇದ್ದಾಳ, 9 ವರ್ಷ. ಆ ಪಾಪಿಗೆ ಒಂದು ಹಾಸ್ಟೆಲ್ ಬಿಟ್ಟಿದ್ದೀನಿ. ನಮ್ಮ ಮಿಸಸ್ ಎಕ್ಸ್ಪೈರ್ ಆಗಿದ್ದಾರೆ, ಕ್ಯಾನ್ಸರ್ ಬಂತು. ನಾವು ಓಸಿ ಸೆಂಟ್ರು ಏಕೆಷ್ಟು ಬರಲ್ಲ, ಎಷ್ಟು ಮಕ್ಕಳಿಗೆ ಅಮ್ಮ ಆಗೋದು ಸಹಜ, ಅದು ಪ್ರಕೃತಿಯಲ್ಲಿ ಬರುವಂತದ್ದು. ಒಂದು ಎಕ್ಸ್ಟ್ರಾ ಮಾತು ಹೇಳ್ಬೇಕು ಅಂದ್ರೆ, ಬೇರೊಬ್ಬರಿಗೆ ಹುಟ್ಟಿದ ಮಗುವನ್ನ ನನ್ನ ಮಗು ಅಂತ ಹೇಳಿ ಸ್ವೀಕಾರ ಮಾಡೋದಿದೆಯಲ್ಲ, ಅವರಲ್ಲಿ ಅನ್ಯೋನ್ಯತೆ ಹೆಚ್ಚು ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾವು ಸಾಕಷ್ಟು ವೃತ್ತಿಯಲ್ಲೂ ಅದೇ ಕೆಲಸ ಮಾಡೋದ್ರಿಂದ ನೋಡಿದೀವಿ. ಈಗ ಆಕೆ ಇಷ್ಟ ಆಗ್ಬಿಡ್ತಾಳೆ ಹೆಣ್ಮಗಳು, ಆ ಮಗು ಎಲ್ಲಿ ಕೊಟ್ಟು ಬರ್ತಾಳೆ? ಅನಾಥಾಶ್ರಮ ಕೊಡಕ್ಕಾಗತ್ತ? ಯಾರಿಗೆ ದತ್ತು ಕೊಟ್ಟು ಇವನ್ ಜೊತೆ ನೆಮ್ಮದಿಯಲ್ಲಿ ಬದುಕೋಕ್ಕಾಗತ್ತ? ಹಾಗಾಗಿ ವಿಶಾಲ ಹೃದಯ ಇದ್ರೆ ಮಾತ್ರ ಸುಖ ಸಂಸಾರವನ್ನ, ಸಾಮರಸ್ಯದ ಸಂಸಾರವನ್ನ ಮಾಡಬಹುದು ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ. ಫಸ್ಟ್ ಮ್ಯಾರೇಜ್ ಅಲ್ಲ, ಸೆಕೆಂಡ್ ಡೈವರ್ಸ್ ಆಗಿದೆ. ಗಂಡ ದೂರ ಹೋಗಿ 5 ವರ್ಷ ಆಗಿದೆ, ಡೈವರ್ಸ್ ಪೆಂಡಿಂಗ್ ಇದೆ. ಅದು ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾರಂತೆ, ನೋ ಪ್ರಾಬ್ಲಮ್. ಒಂದು ಮಗು ಇರೋ ತಂದೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಿಂದೂಗಳಲ್ಲಿ ಯಾವುದೇ ಕ್ಯಾಸ್ಟ್ ಆಗ್ಬೋದು. ಇವರು ಕುರುಬರಿದ್ದಾರೆ ಹಿಂದೂಗಳಲ್ಲಿ. ವೆಲ್ಕಮ್ ಇಂಗ್ಲಿಷ್. ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. 1992ನೇ ಇಸ್ವಿಯಲ್ಲಿ ಇವರು ಹುಟ್ಟಿರುವುದು. ಕುರುಬರು ಜಾತಿಯಲ್ಲಿ ಕುರುಬರಾಗಿದ್ದಾರೆ. ITI ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ ಇವರು. ಏನ್ ಕೆಲಸ ಮಾಡ್ತೀರಾ? ಸೆಕ್ಯೂರಿಟಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಊರು ಚಿಕ್ಕಬಳ್ಳಾಪುರ, ಅಲ್ಲೇ ಕೆಲಸ. ಚಿಕ್ಕಬಳ್ಳಾಪುರದಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಊರು ಹೂವಿನ ಹಡಗಲಿ ಅಂತ ಹೇಳ್ತಾ ಇದ್ದಾರೆ. ಕುರುಬ ಜಾತಿ. 1992ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ.
ಬರ್ತಾ ಇದೆ ಇವರಿಗೆ. 1992ನೇ ಇಸ್ವಿಯಲ್ಲಿ ಹುಟ್ಟಿರುವುದು. ಯಾವ್ದಾದ್ರು ಪ್ರೊಫೈಲ್ ಮ್ಯಾಚ್ ಆದ್ರೆ ಅಪ್ರೋಚ್ ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷ್ ಎಸ್ ಆರ್ ನೆಕ್ಸ್ಟ್ ರೆಡಿ ಇರಬೇಕು. ಸಂತೋಷ್ ಎಸ್ ಆರ್. ರವಿಕುಮಾರ್ ಬಂದಿದ್ದೀರಾ? ಎಂ ಜಿ ರವಿಕುಮಾರ್ ಬನ್ನಿ. ಬಸವೇಶ್ವರ ನಗರ, ಹಾವೇರಿ ಜಿಲ್ಲೆ, ಬ್ಯಾಟಿ. ವೆಲ್ಕಮ್. ರವಿಕುಮಾರ್ ನೀವೇ ಮಾತಾಡಿ. ಮಹೇಂದ್ರ. ಬೆಂಗಳೂರು ದಕ್ಷಿಣ ಆಗಿದೆ. ನಾನು ಬೇಂಡಿ ಕೆಲಸ ಮಾಡ್ಕೊಂಡು 5 ಜನ ಕೆಲಸನ ಹುಡುಗರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ವ್ಯವಸಾಯ ಕೂಡ ಮಾಡ್ತಾ ಇದ್ದೀನಿ. ನನಗೆ ಅಪ್ಪ ಅಮ್ಮ ಇಲ್ಲ, ಸುಖದ್ರಲ್ಲಿ ಇದ್ದಾರೆ. 30 ವರ್ಷ ಆಗಿದೆ. ನಮಗೆ ವಾಲ್ಮೀಕಿ ಪರವಾಗಿಲ್ಲ. ಗುರುರಾಜ್ ಎಸ್. ಸರ್ ಹತ್ರ ಗುರುರಾಜ್ ಅವರು ಸೆಕೆಂಡ್ PUC ಓದ್ಕೊಂಡಿದ್ದಾರೆ. ಇವರು ದೈವಜ್ಞ ಬ್ರಾಹ್ಮಣರು. ಇವ್ರಿಗೆ ಅಡಿಕೆ ಮತ್ತೆ ಚಿನ್ನದ ಅಂಗಡಿ ಅವ್ರದ್ದು ಇದೆ. ಇವ್ರಿಗೆ ಇವ್ರಿಗೆ ಬಂದ್ಬಿಟ್ಟು 2ನೇ ಮದುವೆ. ಇವರು ಶಿಕಾರಿಪುರ ಅಲ್ಲ, ತಡ್ಗಣಿ ಅಂತ ಊರಿಂದ ಬಂದಿದ್ದಾರೆ. ತಡಗಣಿ. ಅವ್ರಿಗೆ ಯಾವ ಜಾತಿ ಆದ್ರೂ ಏನು ಯಾವುದೇ ಅಭ್ಯಂತರ ಇಲ್ಲ. ನೋಟಿಸ್ ಮಾಡ್ಕೊಡಿ, ರೈಟ್ ಔಟ್ ಮಾಡ್ಕೊಡಿ. ಇವ್ರಿಗೆ ವಯಸ್ಸು ಬಂದ್ಬಿಟ್ಟು 50 ವರ್ಷ. PUC ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಗಂಗಲ್ ಕರ್ಕೋಡ್ ಜನಾಂಗಕ್ಕೆ ಸೇರಿದವರು. ಇವರು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾರೆ. ಇವ್ರಿಗೆ ಬಂದ್ಬಿಟ್ಟು ಮೊದಲನೇ ಮದುವೆ. ಇವ್ರಿಗೆ ಯಾವ ಜಾತಿ ಆದ್ರೂ ಯಾವುದೇ ಅಭ್ಯಂತರ ಇಲ್ಲ. ಒಂದು ಸೈಟ್ ಇದೆ, ಒಂದು ಸೈಟ್ ಹಾಸನಲ್ಲಿದೆ, ಒಂದು ಸೈಟು ಮಲ್ಗೇನಹಳ್ಳಿಲಿದೆ, ಒಂದು ಮನೆ ಇದೆ. ಓಕೆ, ಮನೆ ಬಂದ್ಬಿಟ್ಟು ಮಲ್ಲೇನಹಳ್ಳಿಲಿದೆ. ಇವ್ರು ಬಂದ್ಬಿಟ್ಟು ಮೊದಲನೇ ವಿವಾಹ, 32 ವಯಸ್ಸು. ಸೊ ಆಸಕ್ತಿ ಇರೋರು ರೈಟ್ ಅವ್ರು ಮಾಡ್ತಾರೆ. ಥ್ಯಾಂಕ್ ಯು. ಹನುಮಂತಪ್ಪಾಯಲ್. ಶಿವಕುಮಾರ್ ಬಿ. ಶಿವಕುಮಾರ್ ಇದ್ದೀರಾ? ಶಿವಕುಮಾರ್ ಅವರು SSLC ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಇವರು ಲಿಂಗಾಯತ ಜನಾಂಗಕ್ಕೆ ಸೇರಿದ್ದಾರೆ. ಇವ್ರದ್ದು ವೃತ್ತಿ ಬಂದ್ಬಿಟ್ಟು ವ್ಯವಸಾಯ. ಇವ್ರಿಗೆ ಮೊದಲನೇ ವಿವಾಹ. ಅವ್ರಿಗೆ 2 ಎಕರೆ ತೋಟ ಇದೆ, ಮತ್ತೆ ಅವರು ಸ್ವಂತ ಉದ್ಯೋಗನೂ ಮಾಡ್ತಾರೆ. ಅವ್ರಿಗೆ ಜಮೀನು ಇದೆ. ಆಸಕ್ತರು ನೋಟಿಸ್ ರೈಟ್ ಮಾಡ್ಕೊಂಡು. ಮಂಡ್ಯದಿಂದ ಬಂದಿರೋದು. ಎಷ್ಟೇ ಓದಿರೋದು, ಮಾರ್ಕೆಟಿಂಗ್ ವರ್ಕ್ ಮಾಡೋದು, ಟ್ರೈನಿಂಗ್ ಸೇವರ ಇದೆ. ಮುಂದಕ್ಕೆ ಏನು ಹೇಳ್ಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಯಾರ್ಯಾರು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇವರು ದಾವಣಗೆರೆ ಜಿಲ್ಲೆಗೆ ಸೇರಿದವರು. ಇವ್ರಿಗೆ ಮೊದಲನೇ ವಿವಾಹ. ಅವರಿಗೆ ಲಿಂಗಾಯತರು ಕ್ಷೌರಿಕ ಅದೇ ಜನಾಂಗದಲ್ಲಿ ಬೇಕಂತೆ. ಇವ್ರ ಮಗನಿಗೆ ಬಂದ್ಬಿಟ್ಟು 35 ವರ್ಷ. ಸ್ವಂತ ಮನೆ ಇದೆ ಅಂತೆ. ರೈಟ್ ಔಟ್ ಮಾಡ್ಕೊಳ್ಳಿ ಆಸಕ್ತರು. ಹೆಸರು ರವಿಜಿ ಅಂತ, ಮೈಸೂರು HD ಕೋಟೆಯಿಂದ ಬಂದಿದ್ದೀನಿ. ಡೈವರ್ಸ್ ಆಗಿದೆ.
ಮಗು ಇಲ್ಲ, ಕಾರಣಾಂತರಗಳಿಂದ ಹೆಂಡತಿ ಬಿಟ್ಟು ಹೋಗಿದ್ದಾರೆ, ಡೈವರ್ಸ್ ಆಗಿದೆ. ವಾಲ್ಮೀಕಿ ಜನಾಂಗ ಸೇರಿದವರು ನಾನು. ಆಸಕ್ತಿ ಇರೋರು ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ. ಉದ್ದೇಶ ಏನಂತಂದ್ರೆ ತಾಯಿ ನೋಡ್ಕೊಂಡು ಹೋಗ್ಬೇಕು, ಅದಕ್ಕೊಂದಕ್ಕೋಸ್ಕರ ಅಷ್ಟೇ. ಮದುವೆನೇ ಆಗ್ಬಾರ್ದು ಅಂತ ಇದ್ದೆ. ತಾಯಿ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅನ್ನೋದಕ್ಕೋಸ್ಕರ ನಾನು ಮದುವೆಗೋಸ್ಕರ ಒಪ್ಕೊಂಡು ಮತ್ತೆ ಇಲ್ಲಿ ತನಕ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ವೆಂಕಟರಾಮು ಎಎಸ್. ವೆಂಕಟರಾಮು ಎಎಸ್. ವೆಂಕಟರಾಮು ಇದ್ದೀರಾ? ರೈಸ್ ಹ್ಯಾಂಡ್ ಮಾಡಬೇಕು, ಕೈ ಎತ್ತಬೇಕು. ಬನ್ನಿ. ವೆಂಕಟರಾಮು ಅವರು ಸೆಕೆಂಡ್ PUC ಓದ್ಕೊಂಡಿದ್ದಾರೆ. ಹಿಂದೂ ದೇವಾಂಗ ಜನಾಂಗಕ್ಕೆ ಸೇರಿದವರು. ಅವರು ಇರೋ ವಿಚ್ಛೇದಿತ ಮಹಿಳೆ, ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಸ್ವಜಾತಿ ಆದ್ರೂ ಆಗತ್ತೆ, ಅಂತರ್ಜಾತಿ ಆದ್ರೂ ಆಗತ್ತೆ. ಸ್ವಂತ ಮನೆ ಇದೆ, 1 ಎಕರೆ ಗದ್ದೆ ಇದೆ, 1 ಎಕರೆ ತೋಟ ಇದೆ. ಯಾವುದೇ ವಿದ್ಯಾರ್ಥಿ 35 ವರ್ಷದ ಒಳಗಡೆ ಇರೋ ಒಂದು ಮಹಿಳೆ ಬೇಕು ಅನ್ನೋದು ಒಂದು ಅವರಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಥ್ಯಾಂಕ್ ಯು. ಮನೋಜ್ ಕುಮಾರ್ ಅವರು SSLC ಓದಿದ್ದಾರೆ. ಅವರು ಕುರುಬ ಜನಾಂಗಕ್ಕೆ ಸೇರಿದವರು. ಅವರಿಗೆ ಕುರುಬ ಜನಾಂಗಕ್ಕೆ ಇರೋ ಮಹಿಳೆನೇ ಬೇಕಂತೆ. ಅವರು 2 ಅಂಗಡಿ ಇದೆ, ಬಿಲ್ಡಿಂಗ್, ಬಾರ್ ಬಿಲ್ಡಿಂಗ್ ಆವರೆಗೂ ಗೊತ್ತಿದೆ ಅವರಿಗೆ. ಕೋಟೆಗಂಗೂರಿಂದ ಬಂದಿದ್ದಾರೆ. ಅವ್ರಿಗೆ 29 ವರ್ಷ ವಯಸ್ಸು. ತಿಂಗಳಿಗೆ 50ರಿಂದ 1 ಲಕ್ಷ ತನಕ ಅವ್ರಿಗೆ ದುಡಿಮೆ ಇದೆಯಂತೆ. ಆಸಕ್ತರು ರೈಟ್ ಡೌನ್ ಮಾಡ್ಬೋದು. ವಿನಯ್ BN. ನೆಕ್ಸ್ಟ್ ಮಂಜುನಾಥ್ ಜೆ. ವಿನಯ್ BN ಇದ್ರೆ ರೈಸ್ ಹ್ಯಾಂಡ್ ಮಾಡಿ. ವಿನಯ್ ಅವರು. ಮಂಜುನಾಥ್ ಜೆ. ಮಂಜುನಾಥ್ ಅವರು ಇದ್ದೀರಾ? ರೈಸ್ ಹ್ಯಾಂಡ್ ಮಾಡಬೇಕು. ಬನ್ನಿ ಸರ್. ನೆಕ್ಸ್ಟ್ ಕೀರ್ತನಾ ಡಿ. ಬೊಮ್ಮನಕಟ್ಟೆ ಇರೋದು ನನಗೆ. ಸೆಕೆಂಡ್ PUC ಆಗಿದೆ, 2ನೇ ಮದುವೆ. ಫಸ್ಟು ಡೈವರ್ಸ್ ಆಗಿದೆ. PF EF ಕೆಲಸ ಆಯಿತು. ಥ್ಯಾಂಕ್ ಯು ಸರ್. ಕೀರ್ತನಾ ಡಿ. ಕೀರ್ತನಾ ಡಿ ಅವರು ಬಂದಿಲ್ಲ. ಕೀರ್ತನಾ ಡಿ ಅವರು ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ. ಅವರು ಶೋರೂಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಕಾಶಿಪುರ ಶಿವಮೊಗ್ಗಕ್ಕೆ ಸೇರಿದವರು. ಅವ್ರಿಗೆ ಮೊದಲನೇ ವಿವಾಹ. ಹುಡುಗಿಗೆ ವಯಸ್ಸು ಬಂದ್ಬಿಟ್ಟು 23 ವರ್ಷ. ಅವರಿಗೆ ಬೋವಿ ಜನಾಂಗಕ್ಕೆ ಸೇರಿರೋ ವರನೇ ಬೇಕಂತೆ. ರೈಟ್ ಡೌನ್ ಮಾಡ್ಕೊಳ್ಳಿ. ಹೆಸರು ಸುಪ್ರೀತ್ HH ಅಂತ. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ HCL ಟೆಕ್ಕಲ್ಲಿ ಬ್ಯಾಂಗ್ಳೂರ್ ವರ್ಕ್ ಮಾಡ್ತಿದ್ದೀನಿ. ಸೊ ನನ್ನ ವಯಸ್ಸು ಬಂದ್ಬಿಟ್ಟು 29 ಇಯರ್ಸ್. ಜೋರಾಗಿ ಹೇಳಿ. ಹಾಂ, ನನ್ನ ಹೆಸರು ಸುಪ್ರೀತ್ HH ಅಂತ. ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ HCL ಟೆಕ್ಕಲ್ಲಿ ಬ್ಯಾಂಗ್ಳೂರ್ ವರ್ಕ್ ಮಾಡ್ತಿದ್ದೀನಿ. ಸೊ ವಯಸ್ಸು ಬಂದ್ಬಿಟ್ಟು ನಂದು 29 ಇಯರ್ಸ್. ಸೊ ನಮ್ಮದು ಶಿವಮೊಗ್ಗದಲ್ಲೇ ಬರುತ್ತೆ ಮನೆ. ಸೊ ಮಲ್ಲಿಕಾರ್ಜುನ ನಗರ 4 ಕ್ರಾಸ್.